ಶಕುನಿ ಸೌಬಲ ರಾಜ. ಶಕುನಿ, ಅಂದು ನೀಗೈದ ಶಪಥವೇನಾಯಿತು ಶಕುನಿ? ನಿನ್ನ 100 ಜನ ಸಹೋದರನ್ನು ಕೊಂದಂತ ಆ ದುಷ್ಟ ದುರ್ಯೋಧನನ ಅರಮನೆಯಲ್ಲಿ ಕೃಷ್ಣಭೋಂಜಾಗನ ನಡೆಸೀತ ತನ್ನ ತಂದೆಗೆ ಕೊಟ್ಟಂತ ಶಪಥವೇ ಮರೆತೆಯ ಶಕುನಿ? ಇದು ನ್ಯಾಯವೇ? ಛೀ! ಶಕುನಿ, ತಂದೆಗೆ ಕೊಟ್ಟಂತ ಶಪಥವೇನಾಯಿತು? ಶಕುನಿ, ನಿನ್ನ 100 ಜನ ಸಹೋದರರು ಒಂದು ಇಡೀ ಕೂಳಿಗಾಗಿ ಒಬ್ಬೊಬ್ಬರೇ ಹತರಾದರು. ಇಡೀ ಕೂಳೆಲ್ಲ ನಿನಗೆ ಕೊಟ್ಟು ನಿನ್ನನ್ನು ಬದುಕಿಸಿ ಒಬ್ಬೊಬ್ಬರೇ ಪ್ರಾಣಹತ್ಯಾದರು. ಆದರೆ ತನ್ನ ತಂದೆಗೆ ಕೊಟ್ಟಂತ ಶಪಥವನ್ನು ಮರೆತು ಆ ದುರ್ಯೋಧನನ ಅರಮನೆಯಲ್ಲಿ ಸಂತೋಷ. ಅಪ್ಪ ಅಪ್ಪ, ಛೀ! ಇದು ನಿನ್ನ ಜನ್ಮವೇ? ಛೀ! ನೀನು ಮಾತೃದ್ರೋಹಿ, ಪಿತೃದ್ರೋಹಿ, ದ್ರೋಹಿ, ದ್ರೋಹಿ. ಸೌಬಲ ರಾಜ ಶಕುನಿಯ ಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅನಮವರುಗಳೇ, ಏನಿ ಕುಹಕ ಕಂಠದ ಕರ್ಕಶ ಕೇಕೆ? ಏನಿ ಪ್ರಳಯೋಗ್ನಿಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ತಾಂಡವ? ಅಖಂಡ ಭರತ ಖಂಡಕ್ಕೆ, ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುತ್ಸಿದೆಯ ಮಹಾನ್ ಪ್ರವೀಣ, ಮಾತ್ಸರ್ಯದ ಮಹಾನ್ ನಿಪುಣ, ಪಗಡೆಯಾಟದ ಮಹಾನ್ ಚತುರ, ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ, ನಿಮ್ಮಗಳ ಸಲಾಪ. ಮನಸ್ಸಿನ ದುಸ್ಸಾಹ ಚಿಂತಾಗ್ನಿಯಿಂದ ನನ್ನ ಶರೀರವು ದಹಿಸುತ್ತಿದೆ. ಎಲವೋ ಧೂಳ ದುರ್ಯೋಧನ, ದುರ್ಜಾತ, ದುರ್ನೀತ, ಅಂದು ನಿರಪರಾಧಿಗಳಾದ ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ನೆನೆಸಿಕೊಂಡರೆ ನನ್ನ ಗುಂಡಿಗೆಯು ಈಗಲೂ ನಡುಗುವುದು, ನನ್ನ ಕಾಲುಗಳು ಕಂಪಿಸುತ್ತಿವೆ, ನನ್ನ ರಕ್ತವೂ ಕುದಿಯುತ್ತಿರುವುದು. ನನ್ನ ಹತಭಾಗ್ಯ ಸಹೋದರರನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ
ದಿನಕ್ಕೆ ಒಂದು ಹಿಡಿ ಅನ್ನ, ದಿನಕ್ಕೆ ಒಂದು ಹಿಡಿ ಅನ್ನ, ಒಂದು ಹೊಳಲೆ ನೀರನ್ನು ನೀಡುತ್ತೀನಿ. ಆದ್ದರಿಂದ ಅವರ ತುದಿ ನಾಲಿಗೆಯೂ ತೇವವಾಗುತ್ತಿರಲಿಲ್ಲ. ಅವರೆಲ್ಲರೂ ಅದನ್ನು ನನಗೊಪ್ಪಿಸಿ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದಂತೆ ಮಾಡಿ ಮೃತ್ಯುವಿನ ಕೊನೆಯ ಉಚ್ಛ್ವಾಸದೊಂದಿಗೆ ನಿನ್ನನ್ನು ಶಪಿಸುತ್ತಾ ಆ ಘೋರ ಹಿಂಸೆಯ ಪ್ರತಿಶೋಧ ಮಾಡುವುದು ನನಗೊಪ್ಪಿಸಿ ಹಸಿವಿನಿಂದ ನರಳಿ ಕೃಶವಾಗಿ ಒಬ್ಬೊಬ್ಬರಾಗಿ ಸತ್ತರು. ಅಣ್ಣ 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 ಹಳಬೇಡಿ ಅಣ್ಣ ಶಕುನಿ ಅಣ್ಣ ಅಣ್ಣ ಶಕುನಿ ಅಣ್ಣ. ಅವರ ಮೃತದೇಹದ ಸ್ಥಿರ ಶೂನ್ಯ ದೃಷ್ಟಿಯು ಈಗಲೂ ನನ್ನ ಸುಡಿ ಬಡಲು ಸಿಡಿಲಿನಂತೆ ನನ್ನ ಹೃದಯವನ್ನು ಛೇದಿಸು. ಕುರು ರಕ್ತದ ಅಜಸ್ತ್ರಧಾರೆಯಿಂದ ಅವರನ್ನು ಪುನರುಜ್ಜೀವನಗೊಳಿಸು. ಆ ದಾರುಣ ದೃಶ್ಯವು ಈಗಲೂ ನನ್ನ ಸ್ಮೃತಿ ಪಟಲದಲ್ಲಿ ಹಚ್ಚಳಿಯದೆ ಹೊಳೆದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಮೆಂದು ಕೃಶವಾಗಿತ್ತು. ನನ್ನೀ ದೇಹವನ್ನು ಅಣುವಾಗಿ ತುಂಡರಿಸಿದರು. ಸೇಡಿಗೆ ಸೇಡು, ದೇಶಕ್ಕೆ ದೇಶ, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಬೇರೇನನ್ನು ಕಾಣುವುದು ಅಸಾಧ್ಯ. ದುರ್ಯೋಧನ, ನಿನ್ನೀ ದುಷ್ಕೃತ್ಯಗಳನ್ನು ನೆನೆಸಿಕೊಂಡರೆ ನನ್ನ ಹೃದಯದಲ್ಲಿ ಧಗಧಗ ನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಧಗಧಗ ನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಹರಳಿದ ದಾವ ನೆರವೆಲ್ಲೆಲ್ಲೋ, ಹರಳಿದ ದಾವ ನೆರವೆಲ್ಲೆಲ್ಲೂ ಉಳಿಯುವುದುಂಟೆ ಕುರುವಂಶಗಳು, ಉಳಿಯುವುದುಂಟೆ ಕುರುವಂಶಗಳು. ಧಗಧಗ ನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹೊತ್ತಿನವನು ಯಾತರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹೊತ್ತಿನವನು ಯಾತರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು, ಅಣ್ಣ ತಮ್ಮಂದಿರು ನೂರ್ವರು ನಾವು, ನಮಗೊದಗಿತು ಸೆರಮನೆಯಳು ಸಾವು, ನಮಗೊದಗಿತು ಸೆರಮನೆಯಳು ಸಾವು. ಧಗಧಗ ನೆದ್ದಿದ ದೇಶ ಜ್ವಾಲೆ ದಹಿಸುತ್ತಿರುವುದು ಲೋಕ ಕರಾಳೆ. ಮೂವರಲ್ಲೊಬ್ಬನೇ ಉಳಿದಿಹನೀಗ, ಸೇರಿಸಲಂತರ ಸಾಲವ ಬೇಗ.
ತೀರಿಸಲರಿಯನ ಸಾಲವ ಬೇಗ ಬೆಮ್ಮರ ಹೋಗುವುದೆನ್ನೆಯ ಸೇಡು 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 ಎಮ್ಮರ ಹೋಗುವುದೆನ್ನೆಯ ಸೇಡು ಪ್ರಸೋಣವೆಂದು ಬದುಕುರು ಬದಿನಾಡು ಪ್ರಸೋಣವೆಂದು ಬದುಕುರು ಬದಿನಾಡು ನಿರ್ದಿಗ ದೇಶ ಜ್ವಾಲೆ ದಹಿಸುವುದು ಲೋಕಕರಾಡು ತಗದಗ ತಗದಗ ಧಗ 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 ಮುದನ ದುಷ್ಟ ದುರ್ವಿಧಿ ಹಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನಾನು ಕೂಡ ನಿನ್ನಂತೆಯೇ 99 ಮಂದಿ ಸಹೋದರರಿಂದೊಳಗೂಡಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮಂತರಿಂದ ಓಲೈಸಿಕೊಂಡು ಮಂದಿ ಮೋಗರಿಂದ ಮೇಳೈಸಿಕೊಂಡು ಭದ್ರಿ ಸೇನಾಧಿಪತಿ ರಾಜ್ಯಭಾರ ಮಾಡಬಹುದಾಗಿ, ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಆದರೂ ಚಿಂತೆಯಿಲ್ಲ, ಮುಳ್ಳಿನಿಂದಲೇ ತಿಳಿಯಿತು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ಮೋಸಗಾರನನ್ನು, ಅದರಲ್ಲಿಯೂ ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ನಾಣ್ಣುಡಿಯಂತೆ ನಾನು ನಿನ್ನೊಡನೆಯೇ ಸೇರಿ ಅಡಿಗಡಿಗೂ ನಿನ್ನನ್ನು ಅಡ್ಡ ದಾರಿಗೆಳೆದು ಹಸ್ತಿನಾವತಿಯ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ರಕ್ತದ ಕೋಡಿಯಲ್ಲಿ ಮುಳುಗಿಸಿದನು. ಕೌರವ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಂಕರ. ತಾಯಿಯ ಕಣ್ಣೀರಿನಿಂದ ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ, ನಿನ್ನವರಿಗಾಗಿ ಒಂದು ಹನಿ ಕಣ್ಣೀರು ತುಸುರನ್ನು ಬಿಡುವವರಿಲ್ಲದಂತೆ ಮಾಡಿ ನರಕದ ಮಾರ್ಗವನ್ನು ಹಿಡಿಯುವೆ. ಇಲ್ಲ, ನರಕದ ಮಾರ್ಗವನ್ನು ನಾನೇ ತೋರಿಸುವೆ. ನರಕದ ಮಾರ್ಗ ನಿನಗೆ ಕೇಡನ್ನು ಬಯಸುವ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಇಷ್ಟೊಂದು ಆತಬೇಕು. ಕೌರವೇಶ್ವರ, ಹೇಳು, ನಾನು ಮಾಡಿ ಯುಕ್ತವೇ ಮಾವ. ಏಕೆ ಕುರುರಾಜ? ಜಯದ್ರಥ, ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕಾಗಿ ಸೈನ್ಯ ಸಮೇತರಾಗಿ ಹೊರಟರೆಂದು ಇದೀಗ ತಾನೇ ದೂತರ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು ನನ್ನೆರಡು ತೋಳುಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಹಿತ ಕಲಹ ಇದು ಉಚಿತವೇ ಮಾವ? ಅಂದು ನಾನು ದೊರಕಿ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಿನ್ನ ಮೇಲಭಿಮಾನದಿಂದ ನಾನು ಅವನ ಮಾತನ್ನು ತಿರಸ್ಕರಿಸಿ ಬಂದೆನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಆತನ ಮಾತು ಪರಿಗ್ರಾಹ್ಯವಲ್ಲ. ಅಗ್ರಜ, ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಶಾಂತಿಯ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಸಹೋದರ, ಹೇಳಿ ಪಾಂಡವರ ಕೋಡಿ ಬಾಳುವನ ಬೇಡ ಬೇಡ ಬಲು ಬೇಸರವೋ. ಹೇಳಿ ಪಾಂಡವರ
ಬೇಸರವೋ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಅಗ್ರಜ ಸಹೋದರ ಅಡ್ಡಾಡುತ್ತರೇರಿ ಕಾಡಿಗೋಗಲೇ ಸೇರಿಸಲಾಗದು ರಾಜರು ಅಗ್ರಜ ಸಹೋದರ ನಾಡುತ್ತರೇರಿ ಕಾಡಿಗೋಗಲೇ ಸೇರಿಸಲಾಗದು ರಾಜರು ದುಷ್ಟ ಪಾಂಡವರ ಮುಷ್ಟಿ ಮುರಿಯುವೆ ದುಷ್ಟ ಪಾಂಡವರ ಮುಷ್ಟಿ ಮುರಿಯುವೆ ಮೆಟ್ಟಿ ಮೆರೆಯುವೆ ನರೆಯೊಳಗೆ ಮೆಟ್ಟಿ ಮೆರೆಯುವೆ ನರೆಯೊಳಗೆ ಗುಡಿ ಮೆರೆಯುವೆ ನರೆಯೊಳಗೆ ಬೇಡಿ ಪಾಂಡವರ ಕೋಡಿ ಬಾಳುವುದು ಬೇಡ ಬೇಡ ಬಲು ಬೇಸರ ಬೇಡ ಬೇಡ ಬಲು ಬೇಸರವೋ ಬೇಡ ಬೇಡ ಬಲು ಬೇಸರವೋ ಅಗ್ರಜ ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ ನಿರೀಕ್ಷಿಸುವುದಿಲ್ಲ ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದರನ ಮನೆಯನ್ನಾಶ್ರಯಿಸಿರುವನು ಎಷ್ಟೊಂದು ಅವಹೇಳನ ಅಣ್ಣ ಎಷ್ಟೊಂದು ಅವಹೇಳನ ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ವಿದುರನಂತ ಭಕ್ತರಲ್ಲದೆ ಆತನಿಗೆ ಮತ್ತಾರಿರುವನು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವುದು. ರಾಜ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಗ್ರಜ ಸಹೋದರ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಗುರುಕುಲ ವಂಶವ ನಾಶವಾಗುವ ಕಾಲವು ಬಂದಿರುವುದು ಎಚ್ಚರಿಕೆ ಅಗ್ರಜ ಸಹೋದರ ಗುರುಕುಲ ವಂಶವ ನಾಶವಾಗುವ ಕಾಲವು ಬಂದಿರುವುದು ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ನಮ್ಮೆಯ ಶೌರ್ಯ ಬಲ್ಲವ ನೀನು ಈ ಪರಿ ನೀನು ನುಡಿಯುವುದೇ ಅಗ್ರಜ ಸಹೋದರ ನಮ್ಮೆಯ ಶೌರ್ಯ ಬಲ್ಲವ ನೀನು ಈ ಪರಿ ನೀನು ನುಡಿಯುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಲ್ಲಯ ಬಲ್ಲನ ಮರ್ಮ ಅರಿಯದೆ ನಮ್ಮೆಯ ಭಕ್ತನ ಮರ್ಮವ ಅರಿಯದೆ ಈ ಪರಿ ನೀನು ನುಡಿಯುವುದೇ ನಮ್ಮೆಯ ಗೊಂಬ ಮರ್ಮವ ಅರಿಯದೆ ಈ ಪರಿ ನೀನು ನುಡಿಯುವುದೇ ಎಚ್ಚರಿಕೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ 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 ಅಣ್ಣ ಎಚ್ಚರಿಕೆ ಎಚ್ಚರಿಕೆ ಅಗ್ರಜ ಸಹೋದರ ಆ ಕಪಟಿ ಕೃಷ್ಣನ ಮಾತಿಗೆ ಮರುಳಾಗಿ ಆ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟಿದ್ದೆ ಆದರೆ ಆ ಪಾಂಡವರು ಮಾಡಿದ ವನವಾಸವನ್ನು ನಾವು ಮಾಡಬೇಕಾಗುತ್ತೆ ಎಚ್ಚರಿಕೆ ಅಣ್ಣ ಎಚ್ಚರಿಕೆ ಸಹೋದರ 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 ಸಿಂಹಕ್ಕೆ ಸಿಂಹ ಈ ನನ್ನ ತಮ್ಮ ಇವನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಈಗೇನು ಮಾಡುವುದು ಮಾವ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದು ಅಥವಾ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಕೃಷ್ಣನು ಸಂಧಾನಕ್ಕೆ ಶಾಂತಿಗಾಗಿ ಬಂದವನಲ್ಲ. ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುದುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಂತ ಅಪಮಾನ. ಏಕೆ ಮಾವ? ಭಕ್ತಿ ವೈರಾಗ್ಯಗಳಿಂದ ವಂಚಿತನಾದ ನೀನು ಈ ಅಪಮಾನವನ್ನು ಹೇಗೆ ಸಹಿಸಿದೆ? ಏಕೆ ಮಾವ ಕೃಷ್ಣನಲ್ಲಿ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯನನ್ನು ನಿರ್ಮೂಲನ ಮಾಡಲೆಂದೇ ಅವನ ವೈರಾಗ್ಯ ಪ್ರದರ್ಶನಕ್ಕೆ ಮರುಳಾಗಿ ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವುದು. ಶಿಶುಪಾಲ, ಜರಾಸಂಧ ನಿನಗೆ ಎಂತಹ ಮಿತ್ರರಾಗಿದ್ದರು? ಕಾರಣವಿಲ್ಲದೆ ಅವರನ್ನು ಸಂಹರಿಸಿ ಆ ಕಂಸನನ್ನು ಕೊಂದು ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಮಾತ್ರ ಸಿಂಹಾಸನದಲ್ಲಿ ಕೂರಿಸಿದ. ಸಹೋದರನ್ನು ಸುರಪಾನದಿಂದ ಪ್ರಮತ್ತನನ್ನಾಗಿಸಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡವನು. ಇಂಥವನಿಗೆ ಮನ್ನಣೆಯೇ? ಹಾಗಾದರೆ ನನ್ನನ್ನು ದೂರ ಕಳಿಸಿದ್ದೇಕೆ ಮಾವ? ಆ ನಂದ ಗೋಪವನ ಮರೆವಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ಕೌರವ. ಏನು ಮಾವ ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತು
ಕಿತ್ತು ಬಳಿಕಾದರೊಡನೆ ಆಟವಾಡಬಹುದಲ್ಲವೇ? ಬಲ ಬಲ ಮಾವ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ಯೋಗ ಈಗ ನಿನ್ನ ಕೈಲಿರುವುದು. ಒಂದು ವೇಳೆ ಕೃಷ್ಣನ ಸೈನ್ಯ ಸಮೇತನಾಗಿ ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನದನ್ನು ನಿರಾಕರಿಸಬೇಕಾಗಿತ್ತು. ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತಿತ್ತು. ಆ ಅರ್ಜುನ ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದರು. ಮಾವ, ಕೃಷ್ಣನು ನೀನ್ ಹೇಳಿದಂತಹ ವಂಚಕನಿರಬಹುದು, ಆದರೆ ಅವನ ಮೇಲಿನ ವೇಷದಿಂದ ಆ ಪಾಂಡವರು ನಿಲ್ಲಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಏಕೆ ಮಾವ? ಏಕೆಂದರೆ ಅವರೆಲ್ಲರೂ ಅವನ ಆಜ್ಞಾಧಾರಕರು. ಒಂದು ವೇಳೆ ನೀನು ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಸಂಭವವಯ್ಯ, ಪಗಡೆಯ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಪಡೆಯುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರು ರಾಜ್ಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರ ಯಾಂಚನ ಅಂತೇಳಿರುವುದು ನಿನಗೆ ಉಚಿತವಲ್ಲ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಹೋರಾಡಿ ಜಯಲಕ್ಷ್ಮಿಯನ್ನು ಪಡೆಯಲಿ. ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದ ಸೌಮಲ ರಾಜ. ಯೋಧರ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ, ಕೊಡುವುದೇ ಇಲ್ಲ. ಅಲ್ಲದೆ ಸಂಧಿಯ ನೆಪದಿಂದ ಭಾರಿಗೂ ಪ್ರತಿಷ್ಠೆಯನ್ನು ತೋರಿಸುತ್ತಿರುವನಲ್ಲ ಆ ಕಳ್ಳ ಕೃಷ್ಣ, ಅವನಿಗೂ ತಕ್ಕ ಶಾಸ್ತಿಯನ್ನು ಮಾಡಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಅದೇನು ಮಾವ ನಿನ್ನ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸಿಕೋ ಮಾವ, ವಿಜ್ಞಾಪಿಸಿಕೋ. ನಿನ್ನ ಸಲಹೆ ಹೊರತಾಗಿ ಮತ್ತೇನು ಮಾಡುವುದಿಲ್ಲ. ಎಡ ಮಾವ, ಹೋಗೋಣ. ನಡೆ ಕೌರವೇಶ, ನಡೆ. ಹೋಗು ಹೋಗು ಹೋಗಲು ಗುರುಕುಲದ ಕುಲ್ಲಿ. ನನ್ನನ್ನು ನಿನ್ನ ಹಿತೈಸಿ ಎಂದು ಭಾವಿಸಿರುವೆಯಾ? ನನ್ನನ್ನು ನಿನ್ನ ಬಂಧು ಎಂದು ಭಾವಿಸಿರುವೆಯಾ? ಶಕುರಿ ಎಂಬ ಮೂರಕ್ಷರದ ಅರ್ಥ ತಿಳಿದಿದೆಯೇನೋ ಮೂಢ. ಶಾ ಎಂದರೆ ಶಕ್ತಿಯುತವಾದ, ಹೂ ಎಂದರೆ ಗುರು ಸಾಮ್ರಾಜ್ಯವನ್ನು, ನೀ ಎಂದರೆ ನಿರ್ಮೂಲನ ಮಾಡುವವನೇ. ಶಕುನಿ, ಶಾ, ಹೂ, ನೀ. ಹೂ ಅಕ್ಷರವನ್ನು ತೆಗೆದರೆ ಶನಿ, ನಿನ್ನ ಪಾಲಿನ ಶನಿ. ಬದುಕಲು ಕುರಿಗಳನ್ನು ಕೊಬ್ಬಿಸಿ ಕೊಲ್ಲುವೆನು. ನಾನು ನಿನ್ನನ್ನು ಉಬ್ಬಿಸಿ ಕೊಲ್ಲುವೆನು ಎಂದು ಹಸ್ತಿನಾವತಿಯ ರತ್ನ ಸಿಂಹಾಸನ ರಕ್ತದ ಕೋಡಿಯಲ್ಲಿ ಮುಳುಗಿ ನಿನ್ನ ಮಡದಿಯಾದ ಭಾನುಮತಿಯು ಮಂಡೆಗೆದರಿ ನಿನ್ನ ಚಿನ್ನ ಮುಂಡಗಳ ಮೇಲೆ ಬಿದ್ದು ಒಳಾಡುವುದನ್ನು ನೋಡುವ ತನಕ ನನ್ನ ಹೃದಯದ ದೇಶ ಹಾರದು 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 ಸೇರೂರದು ಗೌರವ ವಂಶ ಹಾರದು ಬೇರು ಹಾರದು 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 ಶಕುನಿಯ ದೇಶ ಬೇರೂರದು ಗೌರವ ವಂಶ ಗೌರವ
ರಕ್ತವ ಸುರಿಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನು. ಮಣ್ಣಲ್ಲಿ ರಕ್ತವ ಬೆರೆಸಿ ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನು. ಉಬ್ಬಿಸಿ ಕುರು ಪಾಂಡವರ ಉಬ್ಬಿಸಿ ಕುರು ಪಾಂಡವರ ನಾನು ಮನೆಡೆ ಕೌರವರ ತಲೆ ಹಾರಿಸುವೆನು ಕೌರವರ. ದುರ್ಯೋಧನ ಹಾರದು 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 ಶಕುನಿಯ ಬೇಗ ಬೇರೂರದು ಕೌರವ ವಂಶ. ದುರ್ಯೋಧನ ದುಷ್ಟ ದುರ್ಯೋಧನ ಆರಿಸಿ ಕಲಹ ಪತಾಕೆ ಅದರೊಳು ತೂರಿಸಿ ದೇಶ ಬಲಾಗೆ. ಆರಿಸಿ ಕಲಹ ಪತಾಕೆ ಅದರೊಳು ತೂರಿಸಿ ದೇಶ ಸಲಾಗೆ. ಹುಟ್ಟಿಸಿದರು ಪಾಂಡವರ ಕೂಡಿಸಿ ಕುರು ಪಾಂಡವರ. ನಾನಟ್ಟುವೆಯ ಮನೆಡೆ ಕೌರವರ ನಾನಟ್ಟುವೆ ಯವನೆಡೆ ಕೌರವರ. ದುರ್ಯೋಧನ ಹಾರದು 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 ಶಕುನಿಯ ದ್ವೇಷ ಬೇರೂರದು ಕೌರವ ವಂಶ. ಹಾರದು 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 ಶಕುನಿಯ ದ್ವೇಷ ಬೇರೂರದು ಕೌರವರ ವಂಶ. ಪರಮಾತ್ಮ ವಾಸುದೇವ ಪುರಗ ಶಯನ ಶ್ರೀರಮಣ ದೇವಾ ಪುರಗ ಶಯನ ಶ್ರೀರಮಣ ದೇವಾ. ಪರಮಾತ್ಮ ಮಂದರದರ ಅರವಿಂದ ಲೋಚನ. ಪರಮಾತ್ಮ ಮಂದರದರ ಅರವಿಂದ ಲೋಚನ ಪಾಪ ವಿಮೋಚನ ಮೇಘನಾಥನ. ಪರಮಾತ್ಮ ಪಾಪ ವಿಮೋಚನ ತೇಜನಾಥನ ಶರಣಾಶ್ರಿತ ಜನ ವರದಾಯಕನ. ಶರಣಾಶ್ರಿತ ಜನ ವರದಾಯಕನ ಸರ್ವವು ನೀನೆ ಪರಮ ಪುರುಷನೇ. ಪರಮಾತ್ಮ ಸರ್ವವು ನೀನೆ ಪರಮ ಪುರುಷನೇ. ಪುರಗ ಶಯನ ಶ್ರೀರಮಣ ಪುರಗ ಶಯನ ಶ್ರೀರಮಣ. ಪರಮಾತ್ಮ
ಪರಮಾತ್ಮ ಸದಾ ಉಸಿರನಲೆ ನೇನಲೆ ಸೇರುವೆ ಹಸೆವು ತುಸೆಗಳ ನೇ ಮರೆತಿರುವೆ ಪರಮಾತ್ಮ ಸದಾ ಉಸಿರಿನಲೆ ನೀನಲೆ ಸೇರುವೆ ಹಸೆವು ತುಸೆಗಳ ನೇ ಮರೆತಿರುವೆ ಮಾನವ ಮೇಷ ಮಂಜುಳ ಪಾಶ ಮಾನವ ಮೇಷ ಮಂಜುಳ ಪಾಶ ವಿನುತ ವಿಶೇಷ ಕೌಶುಕ ಭೂಷ ಪರಮಾತ್ಮ ವಿನುತ ವಿಶೇಷ ಕೌಶುಕ ಭೂಷ ಪುರದ ಜಯನ ಪುರದ ಜಯನ ಶ್ರೀರಮಣ ಶ್ರೀರಮಣ ಪರಮಾತ್ಮ ನಾನು ಮಾಡಿದ ಕರ್ಮ ಫಲಗಳು ನಿಶೇಷವಾಗಿ ತೀರಿ ಪರಮ ಪುರುಷನ ಎಂದು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು ಪರಮಾತ್ಮ ನಾನು ಮಾಡಿದ ಕರ್ಮವು ನಿಶೇಷವಾಗಿ ತೀರಿ ಪರಮ ಪುರುಷನ ಎಂದು ನನ್ನ ತಲೆಯ ಮೇಲೆ ಅಭಯ ಹಸ್ತವನ್ನು ಇಡುವನು ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ಹಗಲಿರಲು ತಪಸ್ಸನ್ನಾಚರಿಸುವರು ಯಾರು ಮಂಗಳ ಸ್ವರೂಪನು ನನ್ನ ಹೃದಯದ ಮಧ್ಯದಲ್ಲಿ ನೆಲೆಗೊಂಡಿರುವುದು ಯಾರು ಸಕಲ ಜೀವಿಗೂ ಆಧಾರನು ಯಾರು ಸಮಸ್ತಕ್ಕೂ ಕಾರಣಕರ್ತನು ಅಂತಹ ಕರುಣಾನಿಧಿಯು ಸರ್ವಜ್ಞನು ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುವಾಗ ದೀನಾದ ಈ ವಿದುರನನ್ನು ಜ್ಞಾಪಿಸಿಕೊಳ್ಳುವನೇ ಪರಮಾತ್ಮ ನಿನ್ನನ್ನು ಒಲಿಸಿಕೊಳ್ಳಲು ಯಾವ ರೀತಿ ಪೂಜಿಸಲಿ ಹಾಲಿನಿಂದ ಅಭಿಷೇಕ ಮಾಡೋಣವೆಂದರೆ ಕ್ಷೀರಸಾಗರದಲ್ಲಿ ಪವಳಿಸಿರುವೆ ಇನ್ನು ದನಕನಕಾದಿ ವಸ್ತುಗಳಿಂದ ಮೆಚ್ಚಿಸೋಣವೆಂದರೆ ನೀನು ಲಕ್ಷ್ಮಿಗೆ ಪತಿಯಾಗಿರುವೆ ನನಗೆ ಯಾವ ಮಾರ್ಗವೂ ಕಾಣದೆ ನಿನ್ನ ಭಕ್ತಿ ಮಾರ್ಗವನ್ನೇ ಅನುಸರಿಸುವನು ಪರಮಾತ್ಮ ಅನುಸರಿಸುವನು ಪರಮಾತ್ಮ ನಿನ್ನನ್ನು ಹರಿತುಕೊಳ್ಳುವುದಕ್ಕೂ ನಿನ್ನನ್ನು ನೋಡಿ ಆನಂದ ಪಡುವುದಕ್ಕೂ ಕಾದಿರುವ ನಾನು ನಿನ್ನ ಸಿದ್ಧಿಯನ್ನು ಪಡೆಯುವ ತನಕ ಈ ಕ್ಷೀರದಿಂದಲೇ ಪ್ರಾಣವನ್ನು ಧರಿಸುವನು ಪರಮಾತ್ಮ ಪರಮಾತ್ಮ ಇದು ನಿನಗೆ ಅರ್ಪಿತವಾಗಲಿ ವಾಸುದೇವ ಕೃಷ್ಣಾರ್ಪಣ ಮತ್ತು ಕೃಷ್ಣಾರ್ಪಣ ಮತ್ತು ಕೃಷ್ಣಾರ್ಪಣ ಮತ್ತು ಪರಮಾತ್ಮ ಎಂದರೆ ಒಂದು ದರ್ಶನ ಭಾಗ್ಯವನ್ನು ಕೊಡುವೆಯೋ ತಂದೆ ಮಾಧವ ಬಲಿಯ ಮನೆಗೆ ವಾಮನ ಬಂದಂತೆ ಪರಮಾತ್ಮ ವಾಸುದೇವ ಭಗೀರಥಗೊಲಿದು ದೇವಗಂಗೆ ಬಂದಂತೆ ಶಬರಿಯ ಮನೆಗೆ ಬಂದಂತೆ ಎನ್ನ ಮನೆಗೆ ಕೃಷ್ಣ
ಭಕ್ತನ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರು ಜಗದರಸೆ ನನ್ನೇ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ಕಾಲದಿಗೆ ಇರೋ ಗೆಜ್ಜೆ ದಿಮ್ಮೆ ದಿಮೆ ದಿಮೆ ದಿಮಿರೆ ಮುಖ ಅಂದಗೆ ಪಾಡಗ ಕಾಲಂ ಇರೋ ಗೆಜ್ಜೆ ದಿಮ್ಮೆ ದಿಮೆ ದಿಮೆ ದಿಮಿರೆ ಮುಖ ಪೊಂಗಲ ನಾನೋದುತ್ತ ಪೊಂಗಲ ನಾನೋದುತ್ತ ಪೊಂಗಲ ನಾನೋದುತ್ತ ಪೊಂಗಲ ನಾನೋದುತ್ತ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನನ್ನ ಭಕ್ತನ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಪರಮಾತ್ಮ ವಾಸುದೇವ ಈ ಜೀವನ ಮೇಲೆ ದಯಮಾಡದೆ ದೇವ ಕಂಕಣ ಕರದಲ್ಲೊಂದುರ ಒಳೆಯುತ್ತ ಕೆಂಕೆನೆ ಕೆನೆ ಕೆನೆ ಕೆನೆರೆನುತ್ತ ಕಂಕಣ ಕರದಲ್ಲೊಂದುರ ಒಳೆಯುತ್ತ ಕೆಂಕೆನೆ ಕೆನೆ ಕೆನೆ ಕೆನೆರೆನುತ್ತ ಕೊಳ್ಳಲ ನಾನೋದುತ್ತ ಬಾರೋ ಕೃಷ್ಣಯ್ಯ ಕೊಳ್ಳಲ ನಾನೋದುತ್ತ ಬಾರೋ ಕೃಷ್ಣಯ್ಯ ದೊರಕಿಯಲ್ಲಿ ನೆಲೆಯಾದ ಕೇಶವನೇ ಕೃಷ್ಣ 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 ವಾಸ ದೊರಕಿಯಲ್ಲಿ ನೆಲೆಯಾದಿ ಕೇಶವನೇ ಪರಮಾತ್ಮ ವಾಸುದೇವ ದಾಸ ದೊರಕಿಯಲ್ಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪಾದ ದಾಸ ಪರಮಾತ್ಮ ವಾಸುದೇವ ದಾಸ ಪಾದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಪರಮಾತ್ಮ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಬಾರಯ್ಯ ದರ್ಶನ ತೋರಯ್ಯ ಕರೆಯಲು ಬಾರಯ್ಯ ದರ್ಶನ ತೋರಯ್ಯ ಬಾರೋ ಭಕ್ತನ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣ ಕೃಷ್ಣ
ಎಲ್ಲಿಗೆ ಬಂದು ದರ್ಶನ ಭಾಗ್ಯವನ್ನು ಕೊಡುವೆಯಾ ತಂದೆ? ಓಂ ಕೃಷ್ಣಾಯ ನಮೋ ಮಾಧವಾಯ ನಮಃ ಕೇಶವಾಯ ನಮಃ. ವಿದುರ ನನ್ನ ಭಕ್ತ ವಿದುರನು ನನ್ನ ಧ್ಯಾನದಲ್ಲಿ ಭಗ್ನನಾಗಿರುವನು. ಈತನನ್ನು ಪರೀಕ್ಷಿಸಲು ಇದು ಸರಿಯಾದ ಸಮಯ. ವಿದುರ 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 ವಾಸುದೇವ, ವಿದುರ ಪರಮಾತ್ಮ, ವಿದುರ ದ್ವಾರಕೆಯಲ್ಲಿ ಎಲ್ಲರೂ ಕ್ಷೇಮವೇ ತಂದೆ? ಎಲ್ಲರೂ ಕ್ಷೇಮದಿಂದಿರುವರು, ನೀನು ಕ್ಷೇಮವೇ? ಪರಮಾತ್ಮ. ವಿದುರ ವಾಸುದೇವ, ವಿದುರ ಪರಮಾತ್ಮ. ವಿದುರ ಪ್ರಥಮ ವಂದನವಯ್ಯ ಪರಮ ಪುರುಷ, ದಶ ವಂದನವಯ್ಯ ದಶರಥ ರಾಮನಂ ಪಾಲ್ವಾ, ಶತವಂದನವಯ್ಯ ಶತಪತ್ರದಳ ನೇತ್ರ ಕೃಷ್ಣ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಯಶವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೋವಿದರ ರಥ, ಅನಂತ ವಂದನವಯ್ಯ ಆದಿರಹಿತ ಮಹಿತ ಕೃಷ್ಣ, ಬೆಳಗಿದೆಯ ಮನ ಮಂದಿರದ, ಬೆಳಗಿದೆಯ ಮನ ಮಂದಿರದೆ, ಅರಿತಿದೆಯ ಅಂಧಕಾರ ಮನದೆ, ಹರಿಸಿದೆಯ ಅಂಧಕಾರ ಮನದೆ, ಬೆಳಗಿದೆಯ ಮನ ಮಂದಿರದೆ. ಪರಮಾತ್ಮ. ವಾಸುದೇವ, ಪಾಲಕ ಜಾಲೋ ಬೆಲೆಯಿಂದ ಸೋಲೋ ಜನ ತಂದೆ. ಪರಮಾತ್ಮ. ಪಾಲಕ ಜಾಲೋ ಬೆಲೆಯಿಂದ ಸೋಲೋ ತಂದೆ, ಕಡುಶಿಲೆಯಾದ ಜಡನ ಕಾಡದು ಅರಿಯ. ಕಡುಶಿಲೆಯಾದ ಜಡನ ಕಾಡದು ಅರಿಯ. ಕಡುಶಿಲೆ
ಮರೆತೆ ಹರಿಯುತ್ತಾ ಬಂದ ನಗರಿಯ ಸೆರೆಯನ್ನು ಬಿಡಿಸಿದೆಯ ಪರಮಾತ್ಮ ಹರಿಯ ಮರೆಕೆಯಲ್ಲಿ ಕರೆಯುತ್ತಾ ಬಂದ ನಗರಿಯ ಸೆರೆಯನ್ನು ಬಿಡಿಸಿದೆಯ ಹರಿ ಅನಂತ ಗುಣ ರೂಪನ ನಿನ್ನ ಪರಮಾತ್ಮ ಹರಿ ಅನಂತ ಗುಣ ರೂಪನ ನಿನ್ನ ಹರನವನ್ನು ಮನದೊಳಗೆ ಮರುದು ನಮೋ ನಾರಾಯಣ ನಮೋ ನಾರಾಯಣ ಓಂ ನಮೋ ನಾರಾಯಣ ವಿದುರ ಪರಮಾತ್ಮ ವಾಸುದೇವ ಬೆಳಗಿದೆಯ ಮನ ಮಂದಿರದೆ ಹರಿಸಿದೆಯ ಅಂಧಕಾರ ಮನದೆ ಬೆಳಗಿದೆಯ ಮನ ಮಂದಿರದೆ ಮನ ಮಂದಿರದೆ ಮನ ಮಂದಿರದೆ ಪರಮಾತ್ಮ ವಿದುರ ಪರಮ ಪಾವನೆಯಾದ ಗಂಗಾದೇವಿಯು ಉದ್ಭವಿಸಿದಳು. ಯಾವ ಪಾದದಿಂದ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯ ಶಾಪ ವಿಮೋಚನೆ ಆಯಿತು. ಅಂತಹ ಈ ನಿಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ಕುಟೀರವೆಲ್ಲ ಪಾವನವಾಯಿತು ತಂದೆ, ಪಾವನವಾಯಿತು. ಅಲ್ಲದೆ ನಿನ್ನ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಸಾರ್ಥಕವಾಯಿತು ತಂದೆ, ಸಾರ್ಥಕವಾಯಿತು. ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಹಾಗಿರಲಿ, ನಾನು ಮಾರ್ಗ ಆಯಾಸದಿಂದ ಬಳಲಿದ್ದೇನೆ. ಏನಾದರೂ ಆಹಾರವಿದ್ದರೆ ಕೊಡಯ್ಯ. ಪರಮಾತ್ಮ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ದೇವ? ಏನು ಗೋಮಾತೆಯ ಕ್ಷೀರವೇ? ಅದು ನನಗೆ ತುಂಬಾ ಪ್ರಿಯವಾದ ಆಹಾರ. ಎಲ್ಲಿ ತೆಗೆದುಕೊಂಡು ಬಾ. ಪರಮಾತ್ಮ ಆ ಪಾತ್ರೆಯಲ್ಲಿ ಏನೂ ಇಲ್ಲ ದೇವ. ವಿದುರ ಪರಮಾತ್ಮ ತೆಗೆದುಕೊಂಡು ಬಾ. ನೀನೇನು ಸಾಮಾನ್ಯನೇ? ನಿನ್ನ ಭಕ್ತಿಯನ್ನು ನಾನೇನು ತಿಳಿಯದವನೇ ವಿದುರ? ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ವಿದುರ ಪೊಡವಿಯೋಳ್ ಭಕ್ತ ಶಿರೋಮಣಿ ನೀನೆ. ಪಲ್ಲೆ ನಿನ್ನಯ ಮನವ ಬಿಡು ಬಿಡು ಪಲ್ಲೆ ನಿನ್ನಯ ಗುಣವ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಎತ್ತ ಹೋದರು ಸಕ್ಕನ ಬೆಳೆಸಿದ. ವಿದುರ ಸಕ್ಕನ ಬೆಳೆಸಿದ ಮತ್ತ ಸುಯೋಧನ
ವಿದುರ, ಪರಮಾತ್ಮ. ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಬಹುದು ದೇವ. ಪರಮಾತ್ಮ, ಇದು ತೆಗೆದುಕೋ ದೇವ. ವಿದುರ, ಈ ಪಾತ್ರೆಯಲ್ಲಿ ಇಷ್ಟೊಂದು ಕ್ಷೀರವಿದ್ದರು ಇಲ್ಲ ಎಂದು ಸುಳ್ಳು ಹೇಳಿವೆಯಲ್ಲ, ನೀನೆಂತಹ ಸುಳ್ಳುಗಾರನಯ್ಯ. ಪರಮಾತ್ಮ, ಅದು ನಾನು ಕುಡಿದು ಬಿಟ್ಟ ಮಿಕ್ಕ ಎಂಜಲಲ್ಲವೇ ದೇವ. ಪರಮಾತ್ಮ, ಇದರಿಂದ ನಿಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ದೇವ. ಏಕೆ ನೆನೆಯುವುದಿಲ್ಲ? ಪರಮಾತ್ಮ, ಅದನ್ನು ಕುಡಿಯಬೇಡಿ, ಅದು ನಾನು ಕುಡಿದು ಬಿಟ್ಟ ಮೆಕ್ಕ ಎಂಜಲಲ್ಲವೇ ದೇವ. ವಿದುರ, ಪರಮಾತ್ಮ, ಭಕ್ತನ ಎಂಜಲು ನನಗೆ ಪರಮಾಮೃತವಿಂದದ್ದೇ. ಹಿಂದೆ ರಾಮಾವತಾರದಲ್ಲಿ ಶಬರಿಯು ಕಚ್ಚಿ ಕಚ್ಚಿ ರುಚಿ ನೋಡಿ ಆರಿಸಿ ಇಟ್ಟಿದ್ದ ಹಣ್ಣಿನ ರುಚಿಯು ಈಗ ಸವಿದಂತಿರುವುದು. ಭಕ್ತ ಕುಚೇಲನು ಕೊಟ್ಟ ಹಿಡಿ ಅವಲಕ್ಕಿ ಸಾರವು ಈಗಲೂ ನೆನಪಿನಲ್ಲಿರುವುದು. ಅದು ನೀನು ಚಿಂತಿಸಬೇಡ ವಿದುರ, ಅದು ಅಲ್ಲಿ ನೋಡು. ಪರಮಾತ್ಮ, ಅಗಣ್ಯ, ಅದ್ಭುತ, ಅನಂತ ದೇವ, ವಾಸುದೇವ, ಪರಮಾತ್ಮ. ಪರಮಾತ್ಮ, ವಿದುರ, ಪರಮಾತ್ಮ, ವಿದುರ, ಬ್ರಹ್ಮಾಂಡ ದೇಶಂ ಭುವಿಯಾಯ್ ಪಕ್ಕಚನ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ಪರಮಾತ್ಮ, ವಾಸುದೇವ, ವಾಸುದೇವ.
ಪರಮಾತ್ಮ, ಸ್ವಲ್ಪ ಕ್ಷೀರದಿಂದ ಕ್ಷೀರ ಸಾಗರವನ್ನೇ ಅರಿಸಿಬಿಟ್ಟಿಯಲ್ಲ ದೇವ. ವಿದುರ, ಇದು ಭಕ್ತಿ ಎಂಬ ಸಾಗರ. ನಾನು ಕುಡಿದು ಬಿಟ್ಟ ಹಾಲು ದುರ್ಯೋಧನನ ರಾಜಬೀದಿಯಲ್ಲಿ ಒಳೆಯಾಗಿ ಇರುತ್ತಿರುವುದು. ವಿದುರ, ಪರಮಾತ್ಮ, ಈ ದಿನ ನಾನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ದುರ್ಯೋಧನನಲ್ಲಿಗೆ ರಾಯಭಾರಿಯಾಗಿ ಹೋಗುತ್ತಿದ್ದೇನೆ. ನೀನು ಅಲ್ಲಿಗೆ ಬಾ ವಿದುರ. ಆಗಬಹುದು ದೇವ. ಹಾಗೆ ನೀನು ಗೌಪ್ಯವಾಗಿ ಇರಿಸಿರುವ ಆ ಮಹಾಧನಸ್ಸನ್ನು ತೆಗೆದುಕೊಂಡು ಬಾ. ಪರಮಾತ್ಮ, ಆ ಧನಸ್ಸಿನಿಂದ ಆಗುವ ಪ್ರಯೋಜನವಾದರೂ ಏನು ದೇವ? ಅಲ್ಲೊಂದು ವಿಚಿತ್ರವಾದ ಘಟನೆಯೊಂದು ನಡೆಯುವುದು, ನೀನೇ ನೋಡುವೆ ವಿದುರ. ಪರಮಾತ್ಮ, ಆಗಬಹುದು ದೇವ. ವಿದುರ, ಪರಮಾತ್ಮ, ನಾನು ಬಂದು ಬಹಳ ವೇಳೆ ಆಯಿತು. ನನ್ನ ಸೋದರತ್ತೆಯಾದ ಕುಂತಿದೇವಿಯನ್ನು ನೋಡಿಕೊಂಡು ನಿನಗೆ ತಿಳಿದಿರುವ ಕೆಲವೊಂದು ರಹಸ್ಯದ ವಿಚಾರವನ್ನು ಮಾತನಾಡಿಕೊಂಡು ಬರುವುದಿದೆ. ನಾನಿನ್ನು ಬರಲೇ ವಿದುರ. ಪರಮಾತ್ಮ, ಆಗಬಹುದು ದೇವ. ಮಂಗಳವಾಗಲು ವಿದುರ. ಆಗಬಹುದು ದೇವ.